ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನಿತಾ ವ್ಲಾಗ್ಸ್. ಇವತ್ತು ನಾವು ಹೆಸರು ಕಾಳು ಮತ್ತು ಸೋಯಾ ಚಂಕ್ಸ್ ಉಪಯೋಗಿಸಿ ಒಂದು ಕಟ್ಲೆಟ್ ಮಾಡೋಣ. ಈ ಕಟ್ಲೆಟು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಯಾಕಪ್ಪ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಕಟ್ಲೆಟು ಮತ್ತು ಆರೋಗ್ಯಕರವಾದಂಥ ಕಟ್ಲೆಟ್ ಇದು. ಇದಕ್ಕೆ ಸ್ವಲ್ಪ ಹೆಸರು ಕಾಳು ಮೊಳಕೆ ನೋಡಿ. ಹೆಸರು ಕಾಳನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಮೊಳಕೆ ಕಟ್ಟಿ ಇನ್ನು ನಾಳೆ ಬೆಳಗ್ಗೆಗೆ ಮಾಡೋ ಅಂಥದ್ದು. ಇದು ಒಲೆ ಮೇಲೆ ಒಂದು ಸ್ವಲ್ಪ ನೀರು ಕಾಯಕ್ಕೆ ಇಡಬೇಕು. ಈ ನೀರು ಏನಕ್ಕಪ್ಪ ಅಂದರೆ ಸೋಯಾ ಚಂಕ್ಸ್ ತೊಗೊಂಡಿದ್ವಲ್ಲ, ಆ ಚಂಕ್ಸ್ನ ಬೇಯಿಸೋಕ್ಕೆ ಈ ನೀರು. ಒಲೆ ಮೇಲೆ ನೀರಿಟ್ಟಿದ್ವಿ, ಕಾದು ನೋಡಿ ಚಂಕ್ಸ್ನ ಹಾಕಿದ್ದೀವಿ. ಈಗ ಚಂಕ್ಸು ಒಲೆ ಮೇಲೆ ಬೇಯ್ತಾಯಿದೆ. ಬೆಂದಾಯಿತು. ಈಗ ನೋಡಿ ಈ ಥರ ನೀರನ್ನೆಲ್ಲ ಹಿಂಡಿ ತೆಗಿಬೇಕು. ತೆಗೆದು ಒಂದು ತಟ್ಟೆಯಲ್ಲಿ ಮಾಡ್ಕೊಂಡಿದ್ದೀವಿ ನೋಡಿ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನ ನೋಡೋಣ. ಈ ಕಟ್ಲೆಟಿಗೆ ಬೇಕಾಗಿರೋಂಥ ಸಾಮಗ್ರಿಗಳು: ಹೆಸರು ಕಾಳು, ಮೊಳಕೆ ಬಂದಂಥ ಹೆಸರು ಕಾಳು, ಕೊತ್ತಂಬರಿ ಸೊಪ್ಪು, ಇದು ರುಬ್ಬಕ್ಕೆ ಅರ್ಧ ಈರುಳ್ಳಿ, ಸ್ವಲ್ಪದಲ್ಲಿ ಬೆಳ್ಳುಳ್ಳಿ, ಶುಂಠಿ, ಎರಡು ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಜೀರಿಗೆ. ಇದಿಷ್ಟು ರುಬ್ಬಕ್ಕೆ ನೋಡ್ತಾ ಹೋಗೋಣ ಹೀಗೆ ಅಂತ. ಬೇಯಿಸಿ ಹಿಂಡಿದ ನೀರು ತೆಗ್ದಿರೋಂಥ ಸೋಯಾ ಚಂಕ್ಸು ನೋಡಿ. ಇದು ಹೆಚ್ಚಾಕೋಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು. 2 ಈರುಳ್ಳಿ ತೊಗೊಂಡಿದ್ವಿ, ಅರ್ಧ ರುಬ್ಬಕ್ಕೆ, ಒಂದು ಅರ್ಧ ಹೆಚ್ಚಾಕೋಕ್ಕೆ. ಇಲ್ಲಿ ತಗೊಂಡಿದ್ದಂಥ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಕೊತ್ತಂಬರಿ ಸೊಪ್ಪನ್ನ ಈಗ ತರಿಯಾಗಿ ರುಬ್ಕೊಳ್ಳೋಣ. ನನ್ನ ಕಟರಲ್ಲಿ ತಗೊಂಡಿದ್ನಲ್ಲ ಅಗ್ಯಾರವ್ರ ಕಟರ, ಅದಳೆ ರುಬ್ಕೊಂಡಿದ್ದೀನಿ. ಕಟರ್ ಇಲ್ಲದವ್ರು ಏನು ಮಾಡ್ಬೋದಪ್ಪ ಅಂದರೆ ಅದು ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಈಗ ಇದಕ್ಕೆ ತಗೊಂಡಿದ್ದಂಥ ಮೊಳಕೆ ಬಂದಂಥ ಹೆಸರು ಕಾಳು ಚಂಕ್ಸ್ ಹಾಕಿ ಮತ್ತು ರುಬ್ಕೊಳ್ಳೋಣ. ರುಬ್ಬಿದಾಯಿತು. ಈಗ ಕಟರ್ ಇಲ್ಲದವರು ಮಿಕ್ಸಿಲಿ ರುಬ್ಬೋಣ. ಈಗ ಮಿಕ್ಸಿಲಿ ರುಬ್ಬಿ ತೋರಿಸ್ತೀನಿ ನೋಡಿ. ಈಗ ಒಂದು ಜಾರ್ ತಗೊಳ್ಳೋಂಥ ಜಾರಿಗೆ ಹೆಸರು ಕಾಳು ಮೊಳಕೆ ಬೇಯಿಸಿದಂಥ ಸೋಯಾ ಚಂಕ್ಸ್ನ ಹಾಕಿ ರುಬ್ಕೊಳ್ಳೋಣ ನೋಡಿ. ರುಬ್ಬಾಯಿತು. ಈಗ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ಎಲ್ಲನೂ. ಇದಕ್ಕೆ ಆಮ್ಚೂರ್ ಪೌಡರು, ಚಾಟ್ ಮಸಾಲ ಮತ್ತು ಕಪ್ಪುಪ್ಪು, ಉಪ್ಪು ನೋಡಿ. ಇದಕ್ಕೆ ನಾನು ಯಾವುದೇ ರೀತಿ ಮೆಣಸನ್ನ ಬಳಸಿಲ್ಲ. ಇಲ್ಲಿ ತೊಗೊಂಡಿದ್ದಂಥ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ನೀವು ಮಾಮೂಲಿ ಚಾಕುಲ್ಲೂ ಕೂಡ ಸಣ್ಣಗೆ ಹೆಚ್ಕೊಬೋದು. ಉಪ್ಪು, ಆಮ್ಚೂರ್ ಮಸಾಲ, ಚಾಟ್ ಮಸಾಲ. ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಕೂಡ ಹಾಕಬೇಕು, ತೋರಿಸ್ತೀನಿ ನೋಡಿ ನೆಕ್ಸ್ಟ್. ಇದನ್ನೆಲ್ಲ ತೊಗೊಂಡಿದ್ದಂತೆಲ್ಲ ಎಲ್ಲ ನೀಟಾಗಿ ಕಲಸಿ ನೋಡಿ. ಬ್ಲ್ಯಾಕ್ ಸಾಲ್ಟು ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆಮ್ಚೂರು ಪುಡಿ ಹಾಕಿದಾಗ ಹುಳಿಯಾಗಿ ರುಚಿಯಾಗಿರುತ್ತೆ. ತುಂಬ ಪೌಷ್ಟಿಕಾಂಶನೂ ಕೂಡ ಇದು. ಮಕ್ಕಳಿಗೆ, ವಯಸ್ಸಾದವರು, ಡಯಟ್ ಮಾಡೋರು ಪ್ರತಿಯೊಬ್ಬರು ಕೂಡ ತಿನ್ಬೋದು ನೋಡಿ. ಈ ರೀತಿ ಒಂದು ತವ ಇಟ್ಟು ತವದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಶಾಲು ಫ್ರೈ ಮಾಡಬೇಕು. ನಾವು ಡೀಪ್ ಫ್ರೈ ಮಾಡ್ತಾಯಿಲ್ಲ, ಶಾಲು ಫ್ರೈ ಮಾಡ್ತಾರೆ. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ತಟ್ಟಿ ಒಲೆ ಮೇಲೆ ಬೇಯಿಸ್ಬೋದು ನೋಡಿ. ಯಾವುದೇ ಕಾರಣಕ್ಕೂ ಸೀಸಬಾರ್ದು. ಇದನ್ನು ಕೆಂಪಗೇನೆ ಬೇಯಿಸ್ಬೇಕು ನೋಡಿ. ಸ್ವಲ್ಪ ಎಣ್ಣೆ ಹಾಕಿ ತವದ ಮೇಲೆ ಬೇಯಿಸೋಣ. ಇದು ಯಾವುದೇ ರೀತಿ ಏನು ಮುರಿಯಲ್ಲ ನೋಡಿ. ಎಷ್ಟು ನೀಟಾಗಿ ಬೇಯಿಸ್ಬೋದು. ಸ್ವಲ್ಪ ಎಣ್ಣೆ ಹಾಕಿ ಶಾಲು ಫ್ರೈ ಮಾಡೋಣ ನೋಡಿ. ಶಾಲು ಫ್ರೈ ಮಾಡಾಯಿತು. ನಮಗೆ ಯಾವ ಡಿಸೈನಲ್ಲಿ ಬೇಕೋ ಆ ಡಿಸೈನಲ್ಲಿ ಮಾಡಿಕೊಂಡು ಬೇಯಿಸ್ಬೋದು. ರುಚಿಕರವಾದಂಥ ಪೌಷ್ಟಿಕಾಂಶವಾದಂತಹ ಹೆಸರು ಕಾಳು ಸೋಯಾ ಚಂಕ್ಸ್ ಹಾಕಿ ಮಾಡಿರೋಂಥ ಕಟ್ಲೆಟ್ ತುಂಬ ರುಚಿಯಾಗಿರುತ್ತೆ. ಈಗ ಚಳಿ ಬೇರೆ ಇದೆ. ಈ ಚಳಿಗೆ ಸಂಜೆ ಸ್ನ್ಯಾಕ್ಸ್ ರೀತಿಯಲ್ಲೂ ಕೂಡ ತಿನ್ಬೋದು. ರುಚಿಕರವಾದಂಥ ಕಟ್ಲೆಟ್ ರೆಡಿ ಆಯಿತು. ಹೆಸರು ಕಾಳು ಮೊಳಕೆ ಕಟ್ಲೆಟ್ ಎಷ್ಟು ಚೆನ್ನಾಗಿ ಬೆಂದಿದೆ. ನಾನು ಇದನ್ನು ಫಸ್ಟೆಲ್ಲ ರೌಂಡ್ ಶೇಪಲ್ಲಿ ತಟ್ಟಿದ್ದೆ. ಈಗ ಇದನ್ನು ಓವಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ. ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡ್ಬೋದು. ಅದೇ ಥರ ಮಾಡಬೇಕು, ಇದೇ ಥರ ಮಾಡಬೇಕು ಅಂತ ಏನಿಲ್ಲ. ಮನೇಲಿ ಉಪಯೋಗಿಸೋ ಅಂಥ ತವದ ಮೇಲೆ ಇದನ್ನು ಬೇಯಿಸ್ಬೋದು. ತುಂಬ ರುಚಿಯಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ತಿನ್ನಬಹುದು ಇದನ್ನು ಕಟ್ಲೆಟ್ನ. ರುಚಿಕರವಾದಂಥ ಕಟ್ಲೆಟ್ಟು ರೆಡಿ.
ಇದಕ್ಕೆ ಬೇಕಾದರೆ ನೀವು ಚಂಕ್ಸ್ ಬದಲಿಗೆ ಪನ್ನೀರ್ ಹಾಕೋಬೋದು, ಬೇಯಿಸಿರೋ ಆಲೂಗೆಡ್ಡೆ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ಅದೇ ನಾನು ಇವತ್ತಿಲ್ಲಿ ಸೋಯಾ ಚಂಕ್ಸ್ ಹಾಕಿ ಮಾಡಿದ್ದೀನಿ. ನಮಗೆ ಎಷ್ಟು ದಪ್ಪ ಬೇಕೋ ದಪ್ಪನಾದರೂ ಮಾಡ್ಕೋಬೋದು, ತೆಳುವಾಗಾದರೂ ಮಾಡ್ಕೋಬೋದು. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಡಿಜಿಟೆಕ್ ವೈರ್ಲೆಸ್ ಮೈಕ್ ಅಂತ. ಈಗ ನಾನು ಮಾತಾಡ್ತಾ ಇದ್ದೀನಲ್ಲ, ಈ ಮೈಕ್ ಸಹಾಯದಿಂದನೇ ನನ್ನ ವಾಯ್ಸು ಇಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇರೋದು ನಿಮಗೆಲ್ಲ. ಇದನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು, ತುಂಬ ಚೆನ್ನಾಗಿದೆ. ಇದನ್ನು ಮೊಬೈಲ್ಗೆ ಒಂದು ಚಾರ್ಜರ್ ಕೊಡ್ತಾರೆ, ಮೊಬೈಲ್ ಚಾರ್ಜರಲ್ಲೇ ಚಾರ್ಜ್ ಮಾಡ್ಕೊಳ್ಳೋದು. ಇದು ಬಜೆಟ್ ಫ್ರೆಂಡ್ಲಿ ಡಿಜಿಟೆಕ್ ವೈರ್ಲೆಸ್ ಮೈಕ್. ಇದನ್ನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು.